ಮೂಲಭೂತ ಅಂಬೇಡ್ಕರ್ ಅವರ ಮೂಲಭೂತ ಆಶಯಗಳೇನಿತ್ತು ಅದಕ್ಕೆ ವಿರುದ್ಧವಾಗಿ ತಂದಿದ್ದೀರ. ಅಂಬೇಡ್ಕರ್ ಬರೆದಿದ್ರು ಈ ರಾಷ್ಟ್ರಪತಿಗೆ ಒಂದು ಸ್ಪೆಷಲ್ ಸ್ಟೇಟಸ್ ಅನ್ನ ಈ ದೇಶದಲ್ಲಿ ಕೊಟ್ಟಿದ್ರು, ರಾಷ್ಟ್ರಪತಿಗೆ ಮಾತ್ರ. ಅವ್ರ ಮೇಲೆ ಯಾರು ಕೇಸ್ ಹಾಕಬಾರ್ದು, ಅವ್ರಿಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ರು. ಈ ಇಂದಿರಾ ಗಾಂಧಿ ಬಂದ್ಬಿಟ್ಟು ಅವ್ರಿಗೆ ನನಗೆ ಕೊಡಿ ಅಂತೇಳಿ ಪ್ರಧಾನಮಂತ್ರಿಗಳ ಮೇಲೆ ಯಾವುದೇ ಕ್ಲೈಮ್ ಮಾಡಬಾರದು, ಕರಪ್ಷನ್ ಚಾರ್ಜ್ ಮಾಡಬಾರದು. ಅವರು ದೈವಮಾನವರು ಅಂತ ಅವ್ರನ್ನ ಟ್ರೀಟ್ ಮಾಡಿ ಅಂತ ಸಂವಿಧಾನಕ್ಕೆ ತಿದ್ದುಪಡಿ ತಂದ್ರಿ ನೀವು. ಇದು ಅಂಬೇಡ್ಕರ್ ಹೇಳಿದ್ರ ಇದನ್ನ? ಕಮಾನ್ ಪ್ಲೀಸ್, ಕಾಂಗ್ರೆಸ್ ಬುದ್ಧಿವಂತ ಪ್ರಗತಿಪರ ಕಾಂಗ್ರೆಸ್ ಅವರೇ, ಅಂಬೇಡ್ಕರ್ ಸಂವಿಧಾನದಲ್ಲಿ ಎಲ್ಲಿದೆ ಹೇಳಿ ಪ್ರಧಾನಮಂತ್ರಿ ಕರಪ್ಷನ್ ಚಾರ್ಜಸ್ ಅನ್ನ ಪ್ರಶ್ನೆ ಮಾಡಬಾರದು ಅಂತ ಸಂವಿಧಾನದಲ್ಲಿ? ಮಾಡಬೇಕು ಅಂತ ಅಂಬೇಡ್ಕರ್ ಹೇಳಿದ್ರು. ಡೆಮೋಕ್ರಸಿ, ದಿಸ್ ಇಸ್ ದ ಡೆಮೋಕ್ರಸಿ, ಭಾರತದ ಡೆಮೋಕ್ರಸಿ, ಇದನ್ನ ಎತ್ತಿಡಬೇಕು ಅಂತ ಹೇಳಿದ್ರು. ನೀವೇನ್ ಮಾಡಿದ್ರಿ? ಇದನ್ನ ತಿದ್ದುಪಡಿಯನ್ನ ತಂದ್ಬಿಟ್ರಿ. ಎಮರ್ಜೆನ್ಸಿ, ದೇಶದ ಮೇಲೆ ಎಮರ್ಜೆನ್ಸಿ ತರಕ್ಕೆ ಯಾವ ಅಂಬೇಡ್ಕರ್ ಸಂವಿಧಾನದ ಪುಸ್ತಕದಲ್ಲಿ ಬರೆದಿದೆ ತೋರಿಸಿ ಕಾಂಗ್ರೆಸ್ ಅವರು. ಯಾವ ಸಂವಿಧಾನದ ಪುಸ್ತಕದಲ್ಲಿ ಎಮರ್ಜೆನ್ಸಿ ತರಬಹುದು ಈ ದೇಶದ ಮೇಲೆ? ಯುದ್ಧ ಬಿಟ್ರೆ, ಕೆಲಾಮಿಟಿ ಬಿಟ್ರೆ ಯಾವ ಇದರಲ್ಲಿ ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದೆ? ಇಲ್ಲ. ಅದಕ್ಕೆ ತಿದ್ದುಪಡಿ ತಂದ್ರಿ, ಅಂಬೇಡ್ಕರ್ ಸಂವಿಧಾನಕ್ಕೆ ನೀವು ತಿದ್ದುಪಡಿಯನ್ನ ತಂದ್ರಿ. ನಮ್ಮ ಮೇಲೆ ಇಂದಿರಾ ಗಾಂಧಿ 26, ನೆಹರು 17, ಒಟ್ಟು ಕಾಂಗ್ರೆಸ್ ಅವರು ತಿದ್ದುಪಡಿಗಳನ್ನ ತಂದಿರೋ ಅಂಥದ್ದು 68 ಸಂವಿಧಾನಕ್ಕೆ. ಅಂಬೇಡ್ಕರ್ ಸಂವಿಧಾನದ ಬದಲಾವಣೆ ಮಾಡಿರೋದು, ಅಂಬೇಡ್ಕರ್ ಸಂವಿಧಾನದಲ್ಲಿ ಇದ್ದಂಥದ್ದನ್ನ ಬದಲಾವಣೆಯನ್ನು ಮಾಡಿದ್ದು ಕಾಂಗ್ರೆಸ್ ಅವರು 68 ಬಾರಿ ಮಾಡಿದ್ದಾರೆ. 68